ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇದಾವ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಹಲವು ಸಚಿವರ ಮನೆಯನ್ನು ಈಗಾಗಲೇ ರಿಯಾಲಿಟಿ ಚೆಕ್ ಮಾಡಿರ್ತಕ್ಕಂಥದ್ದು. ನಾವೀಗ ಸಚಿವರಾದಂಥ ಎಚ್.ಸಿ. ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಅವರ ಕ್ವಾರ್ಟರ್ಸ್ ಇದ್ದಾವೆ, ರೇಸ್ ಕೋರ್ಸ್ ರಸ್ತೆಯಲ್ಲಿರ್ತಕ್ಕಂಥ ಕ್ವಾರ್ಟರ್ಸು. ಈ ಕ್ವಾರ್ಟರ್ಸ್ನಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇದಾವ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಬಂದ ತಕ್ಷಣ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮನೆ ಒಳಗೂ ಹೊರಗೂ ಎಲ್ಲಿಯೂ ಕೂಡ ಸಿಸಿಟಿವಿ ಕ್ಯಾಮ್ರಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಅವರ ಸಿಬ್ಬಂದಿಗಳು ಹೇಳ್ತಾ ಇದ್ದರು, ಯಾವುದೇ ಕಾರಣಕ್ಕೂ ಇಲ್ಲಿ ಸಿಸಿಟಿವಿ ಕ್ಯಾಮ್ರಾಗಳನ್ನು ಯಾರೂ ಹಾಕಿಲ್ಲ, ಡಿಪಾರ್ಟ್ಮೆಂಟಿಂದನೂ ಹಾಕಿಲ್ಲ ಮತ್ತು ವೈಯಕ್ತಿಕವಾಗಿ ಕೂಡ ಹಾಕಿಸ್ಕೊಂಡಿಲ್ಲ. ಹಾಗಾಗಿ ಬಹುತೇಕ ಸಚಿವರ ಕ್ವಾರ್ಟರ್ಸ್ಗಳಲ್ಲಿ ಈ ಸಿಸಿಟಿವಿ ಕ್ಯಾಮ್ರಾಗಳಿಲ್ಲ, ಅದರಂತೆ ಈ ಕ್ವಾರ್ಟರ್ಸ್ನಲ್ಲೂ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಭದ್ರತೆ ಇರುತ್ತೆ, ಆದರೆ ಹೆಚ್ಚುವರಿ ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮ್ರಾಗಳನ್ನು ಹಾಕಿಸ್ಕೊಳ್ಳುವಂಥದ್ದು ಮಹಾನಗರಗಳಲ್ಲಿ ಈಗ ರೂಢಿಯಾಗಿದೆ. ಆದರೆ ಸರ್ಕಾರಿ ಕ್ವಾರ್ಟರ್ಸು ಮತ್ತು ಸಚಿವರು ಇದ್ದಂಥದ್ದಲ್ಲಿ ದಿನಕ್ಕೆ ನೂರಾರು ಜನರು ಭೇಟಿಗೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಒಂದಷ್ಟು ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮ್ರಾ ಹಾಕಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದರೆ ಅದನ್ನೆಲ್ಲವನ್ನು ಮರೆತು ಸರ್ಕಾರ ಅಥವಾ ಸಚಿವರು ಸಿಸಿಟಿವಿ ಕ್ಯಾಮ್ರಾಗಳನ್ನು ಕ್ವಾರ್ಟರ್ಸ್ಗಳಲ್ಲಿ ಯಾಕೆ ಹಾಕಿಸ್ಕೊಂಡಿಲ್ಲ ಅಥವಾ ಒಳಗೆ ಹೋಗದೆ ಹಾಕಿಸದೇ ಇದ್ದರೂ ಗೇಟ್ ಕಡೆ ಆದರೂ ಹಾಕಿಸ್ಬೇಕಿತ್ತಲ್ಲ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇದಾವ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಹಲವು ಸಚಿವರ ಮನೆಯನ್ನು ಈಗಾಗಲೇ ರಿಯಾಲಿಟಿ ಚೆಕ್ ಮಾಡಿರ್ತಕ್ಕಂಥದ್ದು. ನಾವೀಗ ಸಚಿವರಾದಂಥ ಎಚ್.ಸಿ. ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಅವರ ಕ್ವಾರ್ಟರ್ಸ್ ಇದ್ದಾವೆ, ರೇಸ್ ಕೋರ್ಸ್ ರಸ್ತೆಯಲ್ಲಿರ್ತಕ್ಕಂಥ ಕ್ವಾರ್ಟರ್ಸು. ಈ ಕ್ವಾರ್ಟರ್ಸ್ನಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇದಾವ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಬಂದ ತಕ್ಷಣ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮನೆ ಒಳಗೂ ಹೊರಗೂ ಎಲ್ಲಿಯೂ ಕೂಡ ಸಿಸಿಟಿವಿ ಕ್ಯಾಮ್ರಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಅವರ ಸಿಬ್ಬಂದಿಗಳು ಹೇಳ್ತಾ ಇದ್ದರು, ಯಾವುದೇ ಕಾರಣಕ್ಕೂ ಇಲ್ಲಿ ಸಿಸಿಟಿವಿ ಕ್ಯಾಮ್ರಾಗಳನ್ನು ಯಾರೂ ಹಾಕಿಲ್ಲ, ಡಿಪಾರ್ಟ್ಮೆಂಟಿಂದನೂ ಹಾಕಿಲ್ಲ ಮತ್ತು ವೈಯಕ್ತಿಕವಾಗಿ ಕೂಡ ಹಾಕಿಸ್ಕೊಂಡಿಲ್ಲ. ಹಾಗಾಗಿ ಬಹುತೇಕ ಸಚಿವರ ಕ್ವಾರ್ಟರ್ಸ್ಗಳಲ್ಲಿ ಈ ಸಿಸಿಟಿವಿ ಕ್ಯಾಮ್ರಾಗಳಿಲ್ಲ, ಅದರಂತೆ ಈ ಕ್ವಾರ್ಟರ್ಸ್ನಲ್ಲೂ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಭದ್ರತೆ ಇರುತ್ತೆ, ಆದರೆ ಹೆಚ್ಚುವರಿ ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮ್ರಾಗಳನ್ನು ಹಾಕಿಸ್ಕೊಳ್ಳುವಂಥದ್ದು ಮಹಾನಗರಗಳಲ್ಲಿ ಈಗ ರೂಢಿಯಾಗಿದೆ. ಆದರೆ ಸರ್ಕಾರಿ ಕ್ವಾರ್ಟರ್ಸು ಮತ್ತು ಸಚಿವರು ಇದ್ದಂಥದ್ದಲ್ಲಿ ದಿನಕ್ಕೆ ನೂರಾರು ಜನರು ಭೇಟಿಗೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಒಂದಷ್ಟು ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮ್ರಾ ಹಾಕಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದರೆ ಅದನ್ನೆಲ್ಲವನ್ನು ಮರೆತು ಸರ್ಕಾರ ಅಥವಾ ಸಚಿವರು ಸಿಸಿಟಿವಿ ಕ್ಯಾಮ್ರಾಗಳನ್ನು ಕ್ವಾರ್ಟರ್ಸ್ಗಳಲ್ಲಿ ಯಾಕೆ ಹಾಕಿಸ್ಕೊಂಡಿಲ್ಲ ಅಥವಾ ಒಳಗೆ ಹೋಗದೆ ಹಾಕಿಸದೇ ಇದ್ದರೂ ಗೇಟ್ ಕಡೆ ಆದರೂ ಹಾಕಿಸ್ಬೇಕಿತ್ತಲ್ಲ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇದಾವ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಹಲವು ಸಚಿವರ ಮನೆಯನ್ನು ಈಗಾಗಲೇ ರಿಯಾಲಿಟಿ ಚೆಕ್ ಮಾಡಿರ್ತಕ್ಕಂಥದ್ದು. ನಾವೀಗ ಸಚಿವರಾದಂಥ ಎಚ್.ಸಿ. ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಅವರ ಕ್ವಾರ್ಟರ್ಸ್ ಇದ್ದಾವೆ, ರೇಸ್ ಕೋರ್ಸ್ ರಸ್ತೆಯಲ್ಲಿರ್ತಕ್ಕಂಥ ಕ್ವಾರ್ಟರ್ಸು. ಈ ಕ್ವಾರ್ಟರ್ಸ್ನಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇದಾವ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಬಂದ ತಕ್ಷಣ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮನೆ ಒಳಗೂ ಹೊರಗೂ ಎಲ್ಲಿಯೂ ಕೂಡ ಸಿಸಿಟಿವಿ ಕ್ಯಾಮ್ರಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಅವರ ಸಿಬ್ಬಂದಿಗಳು ಹೇಳ್ತಾ ಇದ್ದರು, ಯಾವುದೇ ಕಾರಣಕ್ಕೂ ಇಲ್ಲಿ ಸಿಸಿಟಿವಿ ಕ್ಯಾಮ್ರಾಗಳನ್ನು ಯಾರೂ ಹಾಕಿಲ್ಲ, ಡಿಪಾರ್ಟ್ಮೆಂಟಿಂದನೂ ಹಾಕಿಲ್ಲ ಮತ್ತು ವೈಯಕ್ತಿಕವಾಗಿ ಕೂಡ ಹಾಕಿಸ್ಕೊಂಡಿಲ್ಲ. ಹಾಗಾಗಿ ಬಹುತೇಕ ಸಚಿವರ ಕ್ವಾರ್ಟರ್ಸ್ಗಳಲ್ಲಿ ಈ ಸಿಸಿಟಿವಿ ಕ್ಯಾಮ್ರಾಗಳಿಲ್ಲ, ಅದರಂತೆ ಈ ಕ್ವಾರ್ಟರ್ಸ್ನಲ್ಲೂ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಭದ್ರತೆ ಇರುತ್ತೆ, ಆದರೆ ಹೆಚ್ಚುವರಿ ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮ್ರಾಗಳನ್ನು ಹಾಕಿಸ್ಕೊಳ್ಳುವಂಥದ್ದು ಮಹಾನಗರಗಳಲ್ಲಿ ಈಗ ರೂಢಿಯಾಗಿದೆ. ಆದರೆ ಸರ್ಕಾರಿ ಕ್ವಾರ್ಟರ್ಸು ಮತ್ತು ಸಚಿವರು ಇದ್ದಂಥದ್ದಲ್ಲಿ ದಿನಕ್ಕೆ ನೂರಾರು ಜನರು ಭೇಟಿಗೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಒಂದಷ್ಟು ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮ್ರಾ ಹಾಕಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದರೆ ಅದನ್ನೆಲ್ಲವನ್ನು ಮರೆತು ಸರ್ಕಾರ ಅಥವಾ ಸಚಿವರು ಸಿಸಿಟಿವಿ ಕ್ಯಾಮ್ರಾಗಳನ್ನು ಕ್ವಾರ್ಟರ್ಸ್ಗಳಲ್ಲಿ ಯಾಕೆ ಹಾಕಿಸ್ಕೊಂಡಿಲ್ಲ ಅಥವಾ ಒಳಗೆ ಹೋಗದೆ ಹಾಕಿಸದೇ ಇದ್ದರೂ ಗೇಟ್ ಕಡೆ ಆದರೂ ಹಾಕಿಸ್ಬೇಕಿತ್ತಲ್ಲ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇದಾವ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಹಲವು ಸಚಿವರ ಮನೆಯನ್ನು ಈಗಾಗಲೇ ರಿಯಾಲಿಟಿ ಚೆಕ್ ಮಾಡಿರ್ತಕ್ಕಂಥದ್ದು. ನಾವೀಗ ಸಚಿವರಾದಂಥ ಎಚ್.ಸಿ. ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಅವರ ಕ್ವಾರ್ಟರ್ಸ್ ಇದ್ದಾವೆ, ರೇಸ್ ಕೋರ್ಸ್ ರಸ್ತೆಯಲ್ಲಿರ್ತಕ್ಕಂಥ ಕ್ವಾರ್ಟರ್ಸು. ಈ ಕ್ವಾರ್ಟರ್ಸ್ನಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇದಾವ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಬಂದ ತಕ್ಷಣ ಗೊತ್ತಾಗ್ತಾ ಇರ್ತಕ್ಕಂಥದ್ದು
ಮನೆ ಒಳಗೂ ಹೊರಗೂ ಎಲ್ಲಿಯೂ ಕೂಡ CCTV ಕ್ಯಾಮ್ರಾ ಇಲ್ಲ ಎನ್ನುವಂಥದ್ದು. ಇಲ್ಲಿ ಅವರ ಸಿಬ್ಬಂದಿಗಳು ಹೇಳ್ತಾ ಇದ್ದರು, ಯಾವುದೇ ಕಾರಣಕ್ಕೂ ಇಲ್ಲಿ CCTV ಕ್ಯಾಮ್ರಾಗಳನ್ನು ಯಾರೂ ಹಾಕಿಲ್ಲ, ಡಿಪಾರ್ಟ್ಮೆಂಟಿಂದನೂ ಹಾಕಿಲ್ಲ ಮತ್ತು ವೈಯಕ್ತಿಕವಾಗಿ ಕೂಡ ಹಾಕಿಸ್ಕೊಂಡಿಲ್ಲ. ಹಾಗಾಗಿ ಬಹುತೇಕ ಸಚಿವರ ಕ್ವಾರ್ಟರ್ಸ್ಗಳಲ್ಲಿ ಈ CCTV ಕ್ಯಾಮ್ರಾಗಳಿಲ್ಲ, ಅದರಂತೆ ಈ ಕ್ವಾರ್ಟರ್ಸ್ನಲ್ಲೂ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಭದ್ರತೆ ಇರುತ್ತೆ, ಆದರೆ ಹೆಚ್ಚುವರಿ ಭದ್ರತೆಗಾಗಿ CCTV ಕ್ಯಾಮ್ರಾಗಳನ್ನು ಹಾಕಿಸ್ಕೊಳ್ಳುವಂಥದ್ದು ಮಹಾನಗರಗಳಲ್ಲಿ ಈಗ ರೂಢಿಯಾಗಿದೆ. ಆದರೆ ಸರ್ಕಾರಿ ಕ್ವಾರ್ಟರ್ಸು ಮತ್ತು ಸಚಿವರು ಇದ್ದಂಥದ್ದಲ್ಲಿ ದಿನಕ್ಕೆ ನೂರಾರು ಜನರು ಭೇಟಿಗೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಒಂದಷ್ಟು ಭದ್ರತೆಗಾಗಿ CCTV ಕ್ಯಾಮ್ರಾ ಹಾಕಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದರೆ ಅದನ್ನೆಲ್ಲವನ್ನು ಮರೆತು ಸರ್ಕಾರ ಅಥವಾ ಸಚಿವರು CCTV ಕ್ಯಾಮ್ರಾಗಳನ್ನು ಕ್ವಾರ್ಟರ್ಸ್ಗಳಲ್ಲಿ ಯಾಕೆ ಹಾಕಿಸ್ಕೊಂಡಿಲ್ಲ ಅಥವಾ ಒಳಗೆ ಹೋಗದೆ ಹಾಕಿಸದೇ ಇದ್ದರೂ ಗೇಟ್ ಕಡೆ ಆದರೂ ಹಾಕಿಸ್ಬೇಕಿತ್ತಲ್ಲ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ CCTV ಕ್ಯಾಮ್ರಾ ಇದಾವ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಹಲವು ಸಚಿವರ ಮನೆಯನ್ನು ಈಗಾಗಲೇ ರಿಯಾಲಿಟಿ ಚೆಕ್ ಮಾಡಿರ್ತಕ್ಕಂಥದ್ದು. ನಾವೀಗ ಸಚಿವರಾದಂಥ HC ಮಾದೇವಪ್ಪ, ಸಮಾಜ ಕಲ್ಯಾಣ ಸಚಿವರು, ಅವರ ಕ್ವಾರ್ಟರ್ಸ್ ಇದ್ದಾವೆ, ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಕ್ವಾರ್ಟರ್ಸು. ಈ ಕ್ವಾರ್ಟರ್ಸ್ನಲ್ಲಿ CCTV ಕ್ಯಾಮ್ರಾ ಇದಾವ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಬಂದ ತಕ್ಷಣ ಗೊತ್ತಾಗ್ತಾ ಇರ್ತಕ್ಕಂಥದ್ದು, ಮನೆ ಒಳಗೂ ಹೊರಗೂ ಎಲ್ಲಿಯೂ ಕೂಡ CCTV ಕ್ಯಾಮ್ರಾ ಇಲ್ಲ ಎನ್ನುವಂಥದ್ದು. ಇಲ್ಲಿ ಅವರ ಸಿಬ್ಬಂದಿಗಳು ಹೇಳ್ತಾ ಇದ್ದರು, ಯಾವುದೇ ಕಾರಣಕ್ಕೂ ಇಲ್ಲಿ CCTV ಕ್ಯಾಮ್ರಾಗಳನ್ನು ಯಾರೂ ಹಾಕಿಲ್ಲ, ಡಿಪಾರ್ಟ್ಮೆಂಟಿಂದನೂ ಹಾಕಿಲ್ಲ ಮತ್ತು ವೈಯಕ್ತಿಕವಾಗಿ ಕೂಡ ಹಾಕಿಸ್ಕೊಂಡಿಲ್ಲ. ಹಾಗಾಗಿ ಬಹುತೇಕ ಸಚಿವರ ಕ್ವಾರ್ಟರ್ಸ್ಗಳಲ್ಲಿ ಈ CCTV ಕ್ಯಾಮ್ರಾಗಳಿಲ್ಲ, ಅದರಂತೆ ಈ ಕ್ವಾರ್ಟರ್ಸ್ನಲ್ಲೂ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಭದ್ರತೆ ಇರುತ್ತೆ, ಆದರೆ ಹೆಚ್ಚುವರಿ ಭದ್ರತೆಗಾಗಿ CCTV ಕ್ಯಾಮ್ರಾಗಳನ್ನು ಹಾಕಿಸ್ಕೊಳ್ಳುವಂಥದ್ದು ಮಹಾನಗರಗಳಲ್ಲಿ ಈಗ ರೂಢಿಯಾಗಿದೆ. ಆದರೆ ಸರ್ಕಾರಿ ಕ್ವಾರ್ಟರ್ಸು ಮತ್ತು ಸಚಿವರು ಇದ್ದಂಥದ್ದಲ್ಲಿ ದಿನಕ್ಕೆ ನೂರಾರು ಜನರು ಭೇಟಿಗೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಒಂದಷ್ಟು ಭದ್ರತೆಗಾಗಿ CCTV ಕ್ಯಾಮ್ರಾ ಹಾಕಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದರೆ ಅದನ್ನೆಲ್ಲವನ್ನು ಮರೆತು ಸರ್ಕಾರ ಅಥವಾ ಸಚಿವರು CCTV ಕ್ಯಾಮ್ರಾಗಳನ್ನು ಕ್ವಾರ್ಟರ್ಸ್ಗಳಲ್ಲಿ ಯಾಕೆ ಹಾಕಿಸ್ಕೊಂಡಿಲ್ಲ ಅಥವಾ ಒಳಗೆ ಹೋಗದೆ ಹಾಕಿಸದೇ ಇದ್ದರೂ ಗೇಟ್ ಕಡೆ ಆದರೂ ಹಾಕಿಸ್ಬೇಕಿತ್ತಲ್ಲ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ CCTV ಕ್ಯಾಮ್ರಾ ಇದಾವ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಹಲವು ಸಚಿವರ ಮನೆಯನ್ನು ಈಗಾಗಲೇ ರಿಯಾಲಿಟಿ ಚೆಕ್ ಮಾಡಿರ್ತಕ್ಕಂಥದ್ದು. ನಾವೀಗ ಸಚಿವರಾದಂಥ HC ಮಾದೇವಪ್ಪ, ಸಮಾಜ ಕಲ್ಯಾಣ ಸಚಿವರು, ಅವರ ಕ್ವಾರ್ಟರ್ಸ್ ಇದ್ದಾವೆ, ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಕ್ವಾರ್ಟರ್ಸು. ಈ ಕ್ವಾರ್ಟರ್ಸ್ನಲ್ಲಿ CCTV ಕ್ಯಾಮ್ರಾ ಇದಾವ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಬಂದ ತಕ್ಷಣ ಗೊತ್ತಾಗ್ತಾ ಇರ್ತಕ್ಕಂಥದ್ದು, ಮನೆ ಒಳಗೂ ಹೊರಗೂ ಎಲ್ಲಿಯೂ ಕೂಡ CCTV ಕ್ಯಾಮ್ರಾ ಇಲ್ಲ ಎನ್ನುವಂಥದ್ದು. ಇಲ್ಲಿ ಅವರ ಸಿಬ್ಬಂದಿಗಳು ಹೇಳ್ತಾ ಇದ್ದರು, ಯಾವುದೇ ಕಾರಣಕ್ಕೂ ಇಲ್ಲಿ CCTV ಕ್ಯಾಮ್ರಾಗಳನ್ನು ಯಾರೂ ಹಾಕಿಲ್ಲ, ಡಿಪಾರ್ಟ್ಮೆಂಟಿಂದನೂ ಹಾಕಿಲ್ಲ ಮತ್ತು ವೈಯಕ್ತಿಕವಾಗಿ ಕೂಡ ಹಾಕಿಸ್ಕೊಂಡಿಲ್ಲ. ಹಾಗಾಗಿ ಬಹುತೇಕ ಸಚಿವರ ಕ್ವಾರ್ಟರ್ಸ್ಗಳಲ್ಲಿ ಈ CCTV ಕ್ಯಾಮ್ರಾಗಳಿಲ್ಲ, ಅದರಂತೆ ಈ ಕ್ವಾರ್ಟರ್ಸ್ನಲ್ಲೂ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಭದ್ರತೆ ಇರುತ್ತೆ, ಆದರೆ ಹೆಚ್ಚುವರಿ ಭದ್ರತೆಗಾಗಿ CCTV ಕ್ಯಾಮ್ರಾಗಳನ್ನು ಹಾಕಿಸ್ಕೊಳ್ಳುವಂಥದ್ದು ಮಹಾನಗರಗಳಲ್ಲಿ ಈಗ ರೂಢಿಯಾಗಿದೆ. ಆದರೆ ಸರ್ಕಾರಿ ಕ್ವಾರ್ಟರ್ಸು ಮತ್ತು ಸಚಿವರು ಇದ್ದಂಥದ್ದಲ್ಲಿ ದಿನಕ್ಕೆ ನೂರಾರು ಜನರು ಭೇಟಿಗೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಒಂದಷ್ಟು ಭದ್ರತೆಗಾಗಿ CCTV ಕ್ಯಾಮ್ರಾ ಹಾಕಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದರೆ ಅದನ್ನೆಲ್ಲವನ್ನು ಮರೆತು ಸರ್ಕಾರ ಅಥವಾ ಸಚಿವರು CCTV ಕ್ಯಾಮ್ರಾಗಳನ್ನು ಕ್ವಾರ್ಟರ್ಸ್ಗಳಲ್ಲಿ ಯಾಕೆ ಹಾಕಿಸ್ಕೊಂಡಿಲ್ಲ ಅಥವಾ ಒಳಗೆ ಹೋಗದೆ ಹಾಕಿಸದೇ ಇದ್ದರೂ ಗೇಟ್ ಕಡೆ ಆದರೂ ಹಾಕಿಸ್ಬೇಕಿತ್ತಲ್ಲ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.